Hello everyone, welcome back you all into the CAD Design in Kannada YouTube ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾವು ಮಾಸ್ಟರ್ ಕ್ಯಾಮ್ ಸಾಫ್ಟ್ವೇರಲ್ಲಿ ಫಿನಿಶಿಂಗ್ ಟರ್ನಿಂಗನ್ನು ಯಾವ ರೀತಿ ಪ್ರೋಗ್ರಾಮಿಂಗ್ ಮಾಡೋದು ಅಂತೇಳಿ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ಸೊ ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಫೇಸಿಂಗ್ ಆಪರೇಷನ್ ಬಗ್ಗೆ ಡಿಸ್ಕಷನ್ ಮಾಡಿದ್ದೀವಿ, ಅದೇ ರೀತಿ ಸ್ಟೆಪ್ ಟರ್ನಿಂಗ್ ಬಗ್ಗೆ ಡಿಸ್ಕಷನ್ ಮಾಡಿದ್ದೀವಿ. ಸೊ ಸ್ಟೆಪ್ಪಲ್ಲಿ ರಫಿಂಗ್ ಅನ್ನು ಡಿಸ್ಕಷನ್ ಮಾಡಿದ್ವಿ. ಸೊ ಫಿನಿಶಿಂಗ್ ಯಾವ ರೀತಿ ಇರುತ್ತೆ ಅಂತೇಳಿ ಸೊ ಅದನ್ನು ಕೂಡ ಕ್ಲಿಯರ್ ಆಗಿ ಇವತ್ತಿನ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ಓಕೆ, ಸೊ ನೋಡಿ ಸ್ನೇಹಿತರೆ, ಈಗ ಆಲ್ರೆಡಿ ನಾವು ಡ್ರಾಯಿಂಗ್ ಅನ್ನು ಡಿಸ್ಕಷನ್ ಮಾಡಿದ್ದೀವಿ. ಆ್ಯಂಡ್ ಇಲ್ಲಿ ಕಾರ್ನರಲ್ಲಿ ನೀವು ನೋಡ್ಬೋದು ಲೇತ್ ಫೇಸ್ ಅಂತಿದೆ, ಲೇತ್ ರಫ್ ಅಂತೇಳಿದೆ. ಸೊ ಫೇಸಿಂಗ್ ಆಪ್ರೇಷನ್ ಆ್ಯಂಡ್ ರಫಿಂಗ್ ಆಪ್ರೇಷನ್ ಎರಡು ಡಿಸ್ಕಷನ್ ಮಾಡಿದ್ದೀವಿ. ಸೊ ಇವಾಗ ಅಗೇನ್ ಇಲ್ಲಿ ಟಾಪಲ್ಲಿ ನೋಡಿ ಟರ್ನಿಂಗ್ ಅಂತೇಳಿ ಏನಿದೆಯಲ್ಲ, ಸೊ ಟರ್ನಿಂಗನ್ನು ಓಪನ್ ಮಾಡ್ಕೊತೀನಿ. ಸೊ ಇಲ್ಲಿ ನಮಗೆ ಫಿನಿಶ್ ಅಂತೇಳಿ ಆಪ್ಷನ್ಸ್ ಇದೆಯಲ್ಲ ಟೂಲ್ ಪಾತ್. ಸೊ ಈ ಒಂದು ಫಿನಿಶ್ ಟೂಲ್ ಪಾತನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಸೊ ನಮಗಿಲ್ಲಿ ಸೆಲೆಕ್ಷನಲ್ಲಿ ಲಾಸ್ಟ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಲಾಸ್ಟ್ ಆಪ್ಷನ್ಸನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು ಪ್ರೀವಿಯಸ್ಸಲ್ಲಿ ಅಂದರೆ ಲೇತ್ ರಫ್ ಇದರ ಲಾಸ್ಟ್ ಸೆಲೆಕ್ಷನ್ ಮಾಡಿರೋದಲ್ಲಿ ಲೇತ್ ರಫಿಂಗಲ್ಲಿ ಸೆಲೆಕ್ಷನ್ ಮಾಡಿದ್ದೀವಿ. ಸೊ ಲೇತ್ ರಫಿಂಗಲ್ಲಿ ನಾವು ಯಾವ ರೀತಿ ಸೆಲೆಕ್ಟ್ ಮಾಡಿದ್ವಲ್ಲ ಅದೇ ಆಟೋಮೆಟಿಕ್ ಸೆಲೆಕ್ಟ್ ಆಗುತ್ತೆ. ರೈಟ್, ನೀವು ಇಲ್ಲಿ ಸೆಲೆಕ್ಷನಲ್ಲಿ ಲಾಸ್ಟ್ ಸೆಲೆಕ್ಷನ್ ಕ್ಲಿಕ್ ಮಾಡಿದರೆ ಸಾಕು, ಈ ರೀತಿ ಸೆಲೆಕ್ಟ್ ಆಗುತ್ತೆ. ದೆನ್ ಓಕೆ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಈ ಒಂದು ಫಿನಿಶಿಂಗ್ಗೆ ಬೇಕಾಗಿರುವಂತಹ ಟೂಲ್ ಪಾತ್ ಪ್ಯಾರಾಮೀಟರ್ ಮತ್ತು ಫಿನಿಶ್ ಪ್ಯಾರಾಮೀಟರ್ ನಮಗೆ ಓಪನ್ ಆಗುತ್ತೆ. ಸೊ ಟೂಲ್ ಪಾತ್ ಪ್ಯಾರಾಮೀಟರ್ ಆ್ಯಂಡ್ ಫಿನಿಶ್ ಪ್ಯಾರಾಮೀಟರ್, ಸೊ ಈಚ್ ಆ್ಯಂಡ್ ಎವ್ರಿ ಡೀಟೇಲ್ಸ್ ಆಗಿ ನಿಮಗೆ ಎಕ್ಸ್ಪ್ಲನೇಷನ್ ಬೇಕಿದ್ರೆ ಸೊ ನಮ್ಮ ಕೋರ್ಸ್ ಇದೆ, ಕೇವಲ 1000 ರೂಪೀಸಿಂದ ಕೋರ್ಸ್ ಸ್ಟಾರ್ಟ್ ಆಗುತ್ತೆ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಪರ್ಚೇಸ್ ಮಾಡಿ. ಸೊ ನಾನಿಲ್ಲಿ ಟೂಲ್ ಸೆಲೆಕ್ಷನ್ ಮಾಡ್ಕೊತೀನಿ. ಸೊ ನೋಡಿ ಇಲ್ಲಿ ಆಟೋಮೆಟಿಕ್ ಆಗಿ ಟೂಲ್ ಬಂದು ನಮಗೆ ಚೇಂಜ್ ಆಗಿದೆ. ಟೂಲ್ನ ಒಂದು ನಂಬರ್, ಫೀಡ್ ರೇಟ್ 0.2 ಆ್ಯಂಡ್ ಸ್ಪೀಡ್, ಸ್ಪಿಂಡಲ್ ಸ್ಪೀಡ್ ಆ್ಯಂಡ್ ಮ್ಯಾಕ್ಸಿಮಮ್ ಸ್ಪಿಂಡಲ್ ಸ್ಪೀಡ್. ಕೂಲಂಟ್ ಆನ್ ಮಾಡಿ. ಸೊ ಇಲ್ಲಿ ಹೋಮ್ ಪೊಸಿಷನ್ ತೋರಿಸ್ತಾ ಇದೆ. ಕಾಮೆಂಟ್ ಸೆಕ್ಷನಲ್ಲಿ ಫಿನಿಶ್ ಟರ್ನಿಂಗ್ ಅಂತೇಳಿ ಟೈಪ್ ಮಾಡ್ತಾ ಇದ್ದೀನಿ. ಸೊ ರೆಫರೆನ್ಸ್ ಪಾಯಿಂಟ್ ನಮಗಿಲ್ಲಿ ಬೇಕಾಗಿಲ್ಲ. ಸೊ ರೆಫರೆನ್ಸ್ ಪಾಯಿಂಟ್ ಯಾಕಂದರೆ 0 ಪಾಯಿಂಟಿಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ರೈಟ್, 0 ಪಾಯಿಂಟಿಂದ ಸ್ಟಾರ್ಟ್ ಆಗುತ್ತೆ. ನಾವು ಲಾಸ್ಟ್ ಅಂತೇಳಿ ಸೆಲೆಕ್ಷನ್ ಮಾಡಿದ್ದೀವಲ್ಲ, ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನೀವು ಬೇಕಿದ್ರೆ ಸೆಲೆಕ್ಷನ್ ಮಾಡಿದ್ರೂ ಪ್ರಾಬ್ಲಮ್ ಇಲ್ಲ. ಸೆಲೆಕ್ಷನ್ ಈ ರೀತಿ ಅಪ್ರೋಚಲ್ಲಿ ಸೆಲೆಕ್ಷನ್ ಮಾಡ್ಕೊಂಡು ಇಲ್ಲಿ ಪಾಯಿಂಟ್ ಕ್ಲಿಕ್ ಮಾಡಿದ್ರೆ ಸಾಕು. ದೆನ್ ಚೇಂಜ್ ಅಪ್ರೋಚ್ ಆ್ಯಂಡ್ ರಿಟ್ರಾಕ್ಟ್ ಎರಡು ಸೆಲೆಕ್ಟ್ ಆಗುತ್ತೆ. ಅಪ್ರೋಚ್ ಅಂದರೆ ಏನು, ರಿಟ್ರಾಕ್ಟ್ ಅಂದರೆ ಏನು, ನಾನು ಇಲ್ಲಿ ಯಾಕೆ ಸೆಲೆಕ್ಷನ್ ಮಾಡಿದ್ವಿ ಇವೆಲ್ಲ ನಮ್ಮ ಕೋರ್ಸಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿರ್ತೀವಿ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗಿ. ದೆನ್ ಫಿನಿಶ್ ಪ್ಯಾರಾಮೀಟರಲ್ಲಿ ಸೊ ಸ್ಟೆಪ್ ಓವರ್ ಟೋಟಲ್ ಎಷ್ಟು ಸಲ ನಮಗೆ ಹೋಗ್ಬೇಕಂತೇಳಿ ಸ್ಟೆಪ್ ಓವರ್ ಒಂದೇ ಸಲ ಸಾಕು. ಫಿನಿಶಿಂಗ್ ನಂಬರ್ ಆಫ್ ಫಿನಿಶ್ ಪಾಸಸ್ನ ಒಂದೇ ಸಲ ಹೋಗ್ತಾ ಇದ್ದೀವಿ. ಸೊ ಎಕ್ಸಲ್ಲಿ ಸ್ಟಾಕ್ ಬೇಡ, ವೈ ವೈಲ್ ಕೂಡ ನಮಗೆ ಸ್ಟಾಕ್ ಬೇಡ. ಸೊ ಟೂಲ್ ಕಾಂಪೆನ್ಸೇಷನ್ ನೋಡಿ, ನಮಗೆ ಇಲ್ಲಿ ಕಂಪ್ಯೂಟರ್, ಕಂಟ್ರೋಲ್, ವಿಯರ್, ರಿವರ್ಸ್ ವಿಯರ್, ಆಫ್ ಅಂತೇಳಿ ಆಪ್ಷನ್ಸ್ ಇದೆ. ಸೊ ಇವೆಲ್ಲವೂ ಡೀಟೇಲ್ ಆಗಿ ನಮ್ಮ ಕೋರ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಲೀಡ್ ಇನ್ ಲೀಡ್ ಔಟ್ ನಮಗೆ ಅವಶ್ಯಕತೆ ಇಲ್ಲ. ಸೊ ಇಷ್ಟು ಸೆಲೆಕ್ಷನ್ ಮಾಡ್ಕೊಂಡು ಜಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ಸೊ ನೋಡಿ ಇಲ್ಲಿ ನಮಗೆ ಟೂಲ್ ಕೊಲ್ಯಾಪ್ಸ್ ವಿತ್ ಸ್ಟಾಕ್, ಕಂಟಿನ್ಯೂ ರೈಟಿಂಗ್ ಟೂಲ್ ಪಾತ್ ಅಂತೇಳಿ ಹೇಳ್ತಾ ಇದೆ. ಅಂದರೆ ನಮಗಿಲ್ಲಿ ಟೂಲ್ ಬಂದು ನಮ್ಮ ಸ್ಟಾಕಿಗೆ ಟಚ್ ಆಗ್ತಾ ಇದೆ ಅಂತೇಳಿ ಅದರ ಮೀನಿಂಗು. ಸೊ ಇದು ವಾರ್ನಿಂಗ್ ಬಂದಾಗ ನಾವೇನು ಮಾಡಬೇಕು, ಪ್ಯಾರಾಮೀಟರ್ಸಲ್ಲಿ ಹೋಗೋಣ. ಅಗೇನ್ ಪ್ಯಾರಾಮೀಟರ್ಸಲ್ಲಿ ಹೋಗಿ ನಾವು ಮಾಡಿರುವಂತಹ ಮಿಸ್ಟೇಕ್ಸನ್ನು ಕರೆಕ್ಟ್ ಮಾಡ್ಕೊಬೇಕು. ಸೊ ಐ ವಿಲ್ ರಿಮೂವ್ ದಿಸ್ ರೆಫರೆನ್ಸ್ ಪಾಯಿಂಟ್, ಜಸ್ಟ್ ಅ ಮಿನಿಟ್, ದೆನ್ ವಿ ವಿಲ್ ಸಿ. ಸೊ ಅಗೇನ್ ಟೂಲ್ ಕೊಲ್ಯಾಪ್ಸ್ ವಿತ್ ಸ್ಟಾಕ್ ಅಂತೇಳಿ ಹೇಳ್ತಾ ಇದೆ. ಸೊ ಸ್ಟಾಕ್ಗೆ ಟೂಲ್ ಬಂದು ಕೊಲ್ಯಾಪ್ಸ್ ಆಗುತ್ತೆ ಅಂತೇಳಿ ಹೇಳ್ತಾ ಇದೆ. ಸೊ ಅದಕ್ಕೆ ನಾವೇನು ಮಾಡುವ, ನ್ಯೂ ಸೆಲೆಕ್ಷನ್ ಪಾಯಿಂಟ್. ಸೊ ನಾವು ರೆಫರೆನ್ಸ್ ಪಾಯಿಂಟ್ ಸೆಲೆಕ್ಟ್ ಮಾಡಿದ್ವಲ್ಲ, ಸೊ ಅದನ್ನು ಅಗೇನ್ ಸೆಲೆಕ್ಷನ್ ಮಾಡಬೇಕಾಗುತ್ತೆ ನಾವು. ಸೊ ಇಲ್ಲಿ ಇಗ್ನೋರ್ ವಾರ್ನಿಂಗ್, ದೆನ್ ಓಕೆ. ಅಗೇನ್ ಪ್ಯಾರಾಮೀಟರ್ಸಲ್ಲಿ ಹೋಗೋಣ. Select this reference point, use this reference point, approach. ಸೊ ಈ ರೀತಿ ಸ್ವಲ್ಪ ಡಿಸ್ಟೆನ್ಸಿಗೆ ಸೆಲೆಕ್ಟ್ ಮಾಡ್ಕೊಂಡು ಓಕೆ ಮೇಲೆ ಕ್ಲಿಕ್ ಮಾಡಿ. ಅಗೇನ್ ಟೂಲ್ ಕೊಲ್ಯಾಪ್ಸ್ ಅಂತ ಹೇಳ್ತಾ ಇದೆ ಬಿಕಾಸ್ ಆಫ್ ನಾವು ಇಲ್ಲಿ ನೋಡಿ, ಸೊ ಝೂಮ್ ಮಾಡಿ ನೋಡಿದಾಗ ಸೊ ನಾವು ಟೂಲನ್ನೇ ಬೇರೆ ಸೆಲೆಕ್ಟ್ ಮಾಡ್ಕೊಬೇಕು ನಾವು. ಸೊ ಟೂಲ್ ನಮ್ಗೆ ಬಂದಿಲ್ಲಿ ಟಚ್ ಆಗ್ತಾ ಇರೋದು, ನಮ್ಮ ಟೂಲು 55 ಡಿಗ್ರಿ ಟೂಲ್ ಇದೆಯಲ್ಲ. ಸೊ ಐ ವಿಲ್ ಚೇಂಜ್ ರೇಡಿಯಸ್ 0.55 degree
ಸೊ ನಾನಿಲ್ಲಿ 35 ಡಿಗ್ರಿ ಟೂಲನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಏನು ಟೂಲ್ ಕೊಲ್ಯಾಪ್ಸ್ ಆಗ್ತಾ ಇದೆ, ಜಸ್ಟ್ ಅ ಮಿನಿಟ್. ಸೊ ಇಲ್ಲಿ ನೋಡಿ ನಮ್ಮ ಸ್ಟಾಕ್ ರಿಮೂವ್ ಆಗಿಲ್ಲ. ಸೊ ಇದು ಬಂದು ನಮಗೆ ಇಲ್ಲಿ ರೀತಿ ಟಚ್ ಆಗ್ತಾ ಇದೆ. ಸೊ ಇದೇನು ನಮ್ಮ ಸ್ಟಾಕ್ ಇದೆಯಲ್ಲ, ಸೊ ಈ ಸ್ಟಾಕಿಗೆ ಬಂದು ಟಚ್ ಆಗ್ತಾ ಇರೋದು, ರೈಟ್. ಸೊ ಅದಕ್ಕೆ ಆ ರೀತಿ ವಾರ್ನಿಂಗ್ ಬರ್ತಾ ಇದೆ. ದೆನ್ ಐ ವಿಲ್ ಗೋ ಟು ದ ಪ್ಯಾರಾಮೀಟರ್, then select this is 80 degree tool, then okay. Use lead in lead out and select computer. ಸೊ ಲೀಡ್ ಇನ್ ಲೀಡ್ ಔಟ್ ಯೂಸ್ ಮಾಡ್ಕೊಂಡ್ರೆ ನಾವು ಸೇಫ್ ಆಗಿ ರನ್ ಮಾಡ್ಬೋದು. ಸೊ ಡೈರೆಕ್ಟ್ ಲೀಡ್ ಇನ್ ಲೀಡ್ ಔಟ್ ಸೆಲೆಕ್ಷನ್ ಮಾಡಿದ್ರೆ ಸಾಕು, ಈ ರೀತಿ ವಾರ್ನಿಂಗ್ ಬಂದರೆ ಕಂಪ್ಲೀಟಾಗಿ ರಿಮೂವ್ ಆಗುತ್ತೆ. ಸೊ ನೋಡಿ ಸ್ನೇಹಿತರೆ, ನಮ್ಗೆ ಇವಾಗ ಎರರ್ ಬಂತಲ್ಲ, ಸೊ ಅದಕ್ಕೆ ಮೇನ್ ಇಂಪಾರ್ಟೆಂಟ್ ಒಂದು ಟೂಲ್ ಸೆಲೆಕ್ಷನ್. ಸೊ ಟೂಲ್ ಸೆಲೆಕ್ಷನ್, ಸೊ ಇಲ್ಲಿ ಡಿಗ್ರಿ ಇರುತ್ತಲ್ಲ, ಸೊ ಡಿಗ್ರಿ ನೋಡಿ ಸೆಲೆಕ್ಷನ್ ಮಾಡಿ. ನಾನು 55 ಡಿಗ್ರಿ ಸೆಲೆಕ್ಷನ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಕಂಪ್ಯೂಟರ್ ಆಫ್ ಮಾಡ್ಕೊಂಡು ಲೀಡ್ ಇನ್ ಲೀಡ್ ಔಟನ್ನು ಸೆಲೆಕ್ಷನ್ ಮಾಡಿ ಫಿನಿಶಿಂಗಲ್ಲಿ. ಸೊ ಲೀಡ್ ಇನ್ ಲೀಡ್ ಔಟ್ ಸೆಲೆಕ್ಷನ್ ಮಾಡಿದ್ರೆ ಸಾಕು, ನೋಡಿ ಆಟೋಮೆಟಿಕ್ಕಾಗಿ ಟೂಲ್ ಪಾತ್ ಅನ್ನೋದು ಜನರೇಟ್ ಆಗಿ ಬಂತು ನಮಗೆ. ಸೊ ಫಸ್ಟಿಗೆ ಬಂದಿದ್ದು ಕೂಡ ಪ್ರಾಬ್ಲಮ್ ಇಲ್ಲ, ಬಟ್ ಡೈರೆಕ್ಟ್ ಬಂದು ಟೂಲ್ ಬಂದು ನಮ್ಮ ಜಾಬಿಗೆ ಟಚ್ ಆಗ್ತಾ ಇದೆ ಅಂತೇಳಿ ವಾರ್ನಿಂಗ್ ಕೊಡ್ತಾ ಇದೆ. ಸೊ ಈ ರೀತಿ ವಾರ್ನಿಂಗ್ ಬಂದಾಗ ನಾವು ಲೀಡ್ ಇನ್ ಲೀಡ್ ಔಟ್, ಟೂಲ್ ಚೇಂಜ್, ಇಲ್ಲಾಂದರೆ ರೆಫರೆನ್ಸ್ ಪಾಯಿಂಟನ್ನು ಚೇಂಜ್ ಮಾಡ್ಕೊಂಡ್ರೆ ಆಟೋಮೆಟಿಕ್ಕಾಗಿ ಪ್ರೋಗ್ರಾಮಿಂಗ್ಗೆ ಬಂದ್ಬಿಡುತ್ತೆ. ಸೊ ಇದನ್ನು ರನ್ ಮಾಡಿ ತೋರಿಸ್ತೀನಿ. ಫಿನಿಶಿಂಗ್ ಜಸ್ಟ್ ಸಿಂಪಲ್, ಒಂದೇ ಪಾಸಲ್ಲಿ ಮೂವ್ ಆಗುತ್ತೆ. ಸೊ ಇಲ್ಲಿ ನೋಡಿ ಟೂಲ್ ಮೂವ್ಮೆಂಟ್ ಆಗ್ತಾ ಇದೆ. ಸೊ 0 ಪಾಯಿಂಟಿಂದ ಸ್ಟಾರ್ಟ್ ಆಗಿ ಸೊ ಅಪ್ ಟು ನಮಗೆ ರಫಿಂಗ್ ಎಲ್ಲಿ ತನ ಆಗಿದೆಯಲ್ಲ, ಸೊ ಅಲ್ಲಿ ತನ ಮೂವ್ಮೆಂಟ್ ಆಗುತ್ತೆ. ಸೊ ಈ ರೀತಿ ಯಾರಿಗಾದರೂ ಪ್ರೋಗ್ರಾಮ್ ಬಂದರೆ 8861744965 ಇಟ್ ಈಸ್ ಮೈ ನಂಬರ್. ಸೊ ಯು ಕ್ಯಾನ್ ಕಾಂಟ್ಯಾಕ್ಟ್ ವಿತ್ ಮೀ. I will explain each and everything about Mastercam. Okay, so thank you.